ಹಾಯ್, ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಗೊತ್ತಾ? ಎಲ್ಲ ಕಡೆ ಗೌರ್ಮೆಂಟ್ ಸ್ಕೂಲ್ ಮುಚ್ಕೊಂಡು ಬರ್ತಿದ್ರೆ ಇಲ್ಲೊಬ್ರು ಟೀಚರ್ ಅವ್ರ ಶಾಲೆನಲ್ಲಿ ಮಕ್ಕಳು ಕಡಿಮೆ ಆಗ್ತಿದ್ದಾರೆ ಅಂತ ಅವರೇ ದುಡ್ಡು ಕೊಟ್ಟು ಮಕ್ಕಳನ್ನ ಪಕ್ಕದ ದೂರದಿಂದ ಆಟೋದಲ್ಲಿ ಕರ್ಕೊಂಡ್ಬರ್ತಿದ್ದಾರೆ. ನಾವಿವತ್ತು ಬಂದಿದ್ದೀವಿ ಗೂಕುಂಟೆ ಸ್ಕೂಲ್ಗೆ. ಬನ್ನಿ ಹೋಗೋಣ. ಇಲ್ಲಿನ ಮಕ್ಕಳಿಗೆಲ್ಲ ವೆಂಕಟೇಶ್ ಮಾಸ್ಟರೇ ಇಂಗ್ಲಿಷ್ ಹೇಳ್ಕೊಡೋದು. ಬನ್ನಿ ಅವ್ರು ಹೇಳ್ಕೊಟ್ಟಿರೋ ಪೊಯಮ್ ಹೆಂಗಿದೆ ಅಂತ ಕೇಳಿ. ನಮಸ್ತೆ, ನನ್ನ ಹೆಸರು ರೇಷ್ಮಾ. ಇವತ್ತು ನಮ್ಮ ಜೊತೆ ಇದ್ದಾರೆ ವೆಂಕಟೇಶ್ ಸರ್. ಇವರು ಗೂಕುಂಟೆಯಲ್ಲಿ ಟೀಚರಾಗಿ ಕೆಲಸ ಮಾಡ್ತಿದ್ದಾರೆ. ಬನ್ನಿ ಈ ಸ್ಕೂಲ್ ಬಗ್ಗೆ ಎಲ್ಲ ಅವ್ರನ್ನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಕೇಳಿದೆ, ಇದು ನನಗನ್ಸುತ್ತೆ ಫಸ್ಟ್ ಟೈಮ್ ಗೌರ್ಮೆಂಟ್ ಸ್ಕೂಲಲ್ಲಿ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಹೇಳ್ಕೊಡ್ತಿರೋದು. ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳಿಸ್ಕೊಡ್ತೀರಾ? ಧಾರಾಳವಾಗಿ ಮೇಡಮ್. ಈಗ ಸರ್ಕಾರದಲ್ಲಿ ಮೊದಲು ಈ ಪ್ರೈವೇಟ್ ಹಾವಳಿ ಇರೋದಕ್ಕೋಸ್ಕರ ನಮ್ಮ ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ, ಸರ್ಕಾರಿ ಶಾಲೆಗಳಲ್ಲಿ LKG UKG ಇಂದ ಹಿಡಿದು ದ್ವಿಭಾಷಾ ಅಂತೇಳಿ ಬೈಲಿಂಗ್ವೆಲ್ ಅಂತೇಳಿ ನಮಗೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಆಲ್ ಓವರ್ ಕರ್ನಾಟಕ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬೈಲಿಂಗ್ವೆಲ್ ಸ್ಕೂಲ್ಸ್ ಅಂದರೆ ದ್ವಿಭಾಷಾ ಶಾಲೆ. ಈಗ ನಾವು ಪೂರ್ತಿ ನಮ್ಮ ಸಿಲೆಬಸ್ ಎಲ್ಲ ಇಂಗ್ಲೀಷಲ್ಲೇ ಮಾಡ್ತಿರೋದು. ಈಗ ನಾವು ಮಕ್ಕಳಲ್ಲಿ ತೋರಿಸ್ತೀವಿ, ನಾವು ಟೀಚಿಂಗ್ ಮಾಡಿದಿರೋದೆಲ್ಲನೂ. ಸೊ ಆಲ್ ಬುಕ್ಸ್ ಎಲ್ಲನೂ ಇಂಗ್ಲೀಷಲ್ಲೇ ಬಂದಿದೆ. ಸೊ ನಾವು ಸಹ ಇಂಗ್ಲೀಷ್ನಲ್ಲೇ ಮಕ್ಕಳಿಗೆ ಟೀಚ್ ಮಾಡಿಕೊಡ್ತಾ ಇದ್ದೀವಿ. ಓಕೆ. ಸೊ ಮಕ್ಕಳೆಲ್ಲ ಯಾವ ಥರ ರೆಸ್ಪಾಂಡ್ ಆಗ್ತಿದ್ದಾರೆ ಇಂಗ್ಲೀಷ್ ಮೀಡಿಯಮ್ಗೆ, ಮತ್ತು ಅವ್ರ ಪೇರೆಂಟ್ಸ್ ಎಲ್ಲ ಹೇಗೆ ರೆಸ್ಪಾಂಡ್ ಆಗ್ತಿದ್ದಾರೆ? ಮೇಡಮ್, ಪೇರೆಂಟ್ಸ್ ಏನು ಸಮಸ್ಯೆ ಇಲ್ಲ ಇಲ್ಲಿ, ಬಟ್ ಇಲ್ಲಿ ತುಂಬ ಬಡತನ ಇದೆ ಮಕ್ಕಳಿಗೆ. ಈಗ ಪ್ರೈವೇಟ್ ಸ್ಕೂಲ್ಗಳಿಗೆ ಕಳ್ಸೋಕ್ಕೆ ಮಕ್ಕಳೆಲ್ಲ ಅಷ್ಟೊಂದು ಡೊನೇಷನ್ ಕೊಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಇದೆ. ಈಗ ಸುಮಾರು ಇಲ್ಲಿಂದ ಇನ್ನು ಟೌನ್ಗೆ ಹೋಗ್ಬೇಕು, ಮುಳುಬಾಗಿಲಿಗೆ ಹೋಗ್ಬೇಕು ಮಕ್ಕಳು ಓದಬೇಕಾದ್ರೆ. ಅಲ್ಲಿ ಬಸ್ ವ್ಯವಸ್ಥೆ ಇಲ್ಲ. ಈಗ ವ್ಯಾನ್ಗೆ ಫೀಸ್ ಕೇಳ್ತಾರೆ. ಸುಮಾರು ಈಗ ಪ್ರೈವೇಟಲ್ಲಿ ಒಂದು 40,000 to 50,000 ಒಂದು ಮಗುಗಿದೆ. ಸೊ ಈ ಒಂದು ಇದರಿಂದ ಮಕ್ಕಳೆಲ್ಲ ಇಲ್ಲೇ ಬರ್ತಾ ಇದ್ದಾರೆ. ಹಾಗಾಗಿ ತೊಂದರೆ ಇಲ್ಲ, ಚೆನ್ನಾಗಿ ಬರ್ತಿದ್ದಾರೆ ಮಕ್ಕಳು. ಕಲೀಲಿಕ್ಕೆ ಇಷ್ಟ ಇದೆ ಅವ್ರಿಗೆ, ಮಕ್ಕಳಿಗೆ ಇಲ್ಲಿ. ಸೊ ನಾನು ಮತ್ತೆ ಕೇಳ್ಪಟ್ಟೆ, ನೀವು ಮಕ್ಕಳಿಗೆ ನಿಮ್ಮದೇ ದುಡ್ಡಲ್ಲಿ ಆಟೋ ಮಾಡಿ ಎಲ್ಲ ಪಕ್ಕದೂರಿಂದ ಎಲ್ಲ ಮಕ್ಕಳನ್ನ ಕರೆಸ್ಕೊಳ್ತಿದ್ದೀರಾ ಅಂತ. ಅದ್ರ ಬಗ್ಗೆ ಸ್ವಲ್ಪ. ಎಸ್ ಮೇಡಮ್, ಇಲ್ಲೇ ಒಂದು 2.5 kilometer ದೂರ ಇದೆ ಕನ್ನಂಪಲ್ಲಿ ಅಂತೇಳಿ. ಅದು ಶ್ರೀನಿವಾಸಪುರ ತಾಲೂಕು ಬಾರ್ಡರ್ ಹಳ್ಳಿ ಅದು. ಸೊ ಅಲ್ಲಿ ಮೊದಲು ಹಳ್ಳಿ ಇತ್ತಂತೆ. ಅಲ್ಲಿ ಮಕ್ಕಳು ಅಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಿಂದ ಶಾಲೆ ಕ್ಲೋಸ್ ಆಗಿತ್ತು. ಸೊ ನಾನು ಈ ವರ್ಷದಲ್ಲಿ ಜೂನ್ ತಿಂಗಳಲ್ಲಿ ಒಮ್ಮೆ ಅನ್ಎಕ್ಸ್ಪೆಕ್ಟ್ ಆಗಿ ಭೇಟಿ ಮಾಡಿದ್ದೆ. ಸೊ ಹಾಗೆ ಮಕ್ಕಳು ಈ ಥರ ನಮಗೆ ಶಾಲೆ ಸಮಸ್ಯೆ ಅಂತೇಳಿ ಕಷ್ಟ ಅಂತ ಹೇಳಿಕೊಂಡ್ರು. ಸೊ ನಾನು ಅವಾಗ ಏನು ಮಾಡಿದೆ, ಸರಿ ಆಯಿತು, ನೀವು ಏನಾದರೂ ಕಳಿಸೋಂಗಿದ್ರೆ ಮಕ್ಕಳನ್ನು ಏನಾದರೂ ಒಂದು ವ್ಯವಸ್ಥೆ ಮಾಡೋಣ. ಇಂಗ್ಲೀಷ್ ಮೀಡಿಯಮ್ ಆಲ್ರೆಡಿ ನಮ್ಮ ಸ್ಕೂಲಲ್ಲೇ ಓಪನ್ ಮಾಡಿದ್ದೀವಿ, ಇಂಗ್ಲೀಷಲ್ಲೇ ನಾವು ಟೀಚ್ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಅದಕ್ಕೆ ಪಾಪ ಪೇರೆಂಟ್ಸ್ ಇಲ್ಲಿ ಬಂದು ನೋಡ್ಕೊಂಡು ಹೋಗಿ ನಮ್ಮ ಸಿಲೆಬಸ್ ಬುಕ್ಸ್ ಎಲ್ಲ ನೋಡಿಕೊಂಡು, ಸರ್ ತುಂಬ ಸಂತೋಷ ಆಗ್ತಿದೆ, ನೀವು ಚೆನ್ನಾಗಿ ಹೇಳ್ಕೊಡೋಂಗಿದ್ರೆ ನಮ್ಮ ಮಕ್ಕಳು ಇಲ್ಲೇ ಕಳಿಸ್ತೀವಿ ಅಂತಂದರು. ಸೊ ಆದ ಕಾರಣ ನಾನೊಂದು ಆಟೋ ಇನ್ನು 7 ಮಕ್ಕಳು ಬರ್ತಿದ್ದಾರೆ. ಈಗ ಈ ವರ್ಷ ಜೂನಿಂದ ಸ್ಟಾರ್ಟ್ ಆಗಿರೋದು. ಹಾಗಾಗಿ ಏನು ಮಾಡೋದು ಅಂತೇಳಿ ಸ್ವಲ್ಪ ಯೋಚನೆ ಮಾಡಿದೆ. ಸರಿ ಇರಲಿ, ಮುಂದಕ್ಕೆ ಯಾರಾದರೂ ಸ್ಪಾನ್ಸರ್ ಹುಡ್ಕೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಈಗ ಸದ್ಯದಲ್ಲೇ ಒಂದು ದಿನಕ್ಕೆ 500 rupees ಹಂಗೆ ನಾನು ಆಟೋ ವ್ಯವಸ್ಥೆ ಮಾತಾಡಿದ್ದೀನಿ. ಸೊ ಆಟೋದಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಬರ್ತಿದ್ದಾರೆ. 7 ಮಕ್ಕಳು ಬರ್ತಿದ್ದಾರೆ ಈಗ ಅದೇ ಹಳ್ಳಿಯಿಂದ. ಈಗ ಡೆವಲಪ್ಮೆಂಟ್ ಆದರೆ ಮುಂದಿನ ವರ್ಷ ಅವರೇ ಇನ್ನೊಂದು 15 ಮಕ್ಕಳು ಬರುವ ನಿರೀಕ್ಷೆಯಲ್ಲಿದ್ದೀವಿ ಮೇಡಮ್. ಹಾಗಾಗಿ ಸರ್, ನಿಮ್ಮ ಥರ ಟೀಚರ್ಸ್ ನಿಜಕ್ಕೂ ಗ್ರೇಟ್. ಈ ಥರ ಅವರೆಲ್ಲ ತುಂಬ ಎಲ್ಲ ಸ್ಕೂಲಲ್ಲೂ ಈ ಥರವ್ರು ಇದ್ದರೆ ಗೌರ್ಮೆಂಟ್ ಸ್ಕೂಲ್ ಅಂತೂ ಮುಚ್ಚಕ್ಕೆ ಸಾಧ್ಯನೇ ಇಲ್ಲ. ಸೊ ಕನ್ನಡದಿಂದ ಸಡನ್ ಆಗಿ ಇಂಗ್ಲೀಷಿಗೆ ಚೇಂಜ್ ಆಯ್ತಲ್ಲ, ನಿಮಗೂ ಹೇಳ್ಕೊಡಕ್ಕೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಅನ್ಸುತ್ತೆ. ಮಕ್ಳಿಗೂ ಅದನ್ನು ತೊಗೊಳೋದಕ್ಕೂ ಚಾಲೆಂಜಿಂಗ್ ಆಗಿರ್ತಲ್ಲ. ಎಸ್ ಮೇಡಮ್, ನಮ್ಗೆ ಆಲ್ರೆಡಿ ಮೊದಲೇ ತರಬೇತಿ ಕೊಟ್ಟಿದ್ದಾರೆ. ನಮಗೆ ಡಿಪಾರ್ಟ್ಮೆಂಟಿಂದ ಮೊದಲೇ ಈ ಥರ ಬೈಲಿಂಗ್ವೆಲ್ ಸ್ಕೂಲ್ ಅಂತೇಳಿ ಇದು ಮಾಡಿ ಸಿಲೆಬಸ್ ಪ್ರಿಂಟ್ ಆದ ಮೊದಲೇ ನಮಗೆ ಒಂದು ತರಬೇತಿ ಕೊಟ್ಟಿದ್ದಾರೆ. ಆ ತರಬೇತಿಯನ್ನು ಪಡ್ಕೊಂಡಿದ್ದೀವಿ. ಅಟ್ಲೀಸ್ಟ್ ನಮಗೂ ಒಂದು ಇಂಗ್ಲೀಷ್ ಕಲಿಸ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಇದ್ದ ಕಾರಣ ನಮಗೇನು ಸಮಸ್ಯೆ ಆಗಿಲ್ಲ. ವಿ ಆರ್ ವೆರಿ ಹ್ಯಾಪಿ. ಫಸ್ಟಲ್ಲಿ ನಾವು ಬೇರೆ ಕಡೆ ಪ್ರೈವೇಟ್ ಬುಕ್ಸ್ ಕೊಳ್ಳೋಕ್ಕೆ ನಮಗೆ ರೈಟ್ಸ್ ಇರಲಿಲ್ಲ. ಇದೊಂದು ಸ್ವಲ್ಪ ನಮಗೆ ಸಮಸ್ಯೆನೇ ಇದ್ದಿದ್ದು. ನಾವು ಎಷ್ಟೇ ಇಂಗ್ಲೀಷಲ್ಲಿ ಹೇಳ್ಕೊಟ್ರು ಮಕ್ಕಳಿಗೆ, ಬಟ್ ಪೇರೆಂಟ್ಸ್ ನಂಬ್ತಿರ್ಲಿಲ್ಲ. ಅದು ಕನ್ನಡ ಅಂತೇಳಿ ಒಂದು ನೆಗ್ಲೆಕ್ಟಿಸಮ್ ಇತ್ತು. ಸೊ ಹಾಗಾಗಿ ಈಗ ಸರ್ಕಾರನೇ ನಮ್ಗೆ ಇಂಗ್ಲೀಷ್ ಬುಕ್ಸ್ ವಿತರಣೆ ಮಾಡಿರೋದ್ರಿಂದ ವಿ ಆರ್ ವೆರಿ ಹ್ಯಾಪಿ. ತುಂಬ ಖುಷಿಯಾಗಿದೆ. ಆ ಸಿಲೆಬಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅಟ್ಲೀಸ್ಟ್ ನಾವು ಸಹ ಇಂಗ್ಲೀಷ್ ಕಲಿತಾ ಇದ್ದೀವಿ, ಆ ಮಕ್ಕಳಿಗೂ ಸಹ ಇಂಗ್ಲೀಷನ್ನು ಕಲಿಸ್ತಾ ಇದ್ದೀವಿ. ಮತ್ತು ನಮಗೆ ಈ ಕ್ಯಾಂಪ್ಸ್ ಬಂದಿದೆಯಲ್ಲ, 9:45 to 4:15 ಎಷ್ಟು ಖುಷಿ, ನಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ವಿ ಆ ಮಕ್ಕಳೊಟ್ಟಿಗೆ.
ತುಂಬ ಖುಷಿಯಾಗಿದೆ ನಮ್ಗೆ ಇಂಗ್ಲೀಷ್ ಮೀಡಿಯಮ್ ಹೇಳಿರೋದು. ಸೊ ನಾವು ಪ್ರೈವೇಟ್ಗಿನ್ನ ನಾವು ಕಡಿಮೆ ಇಲ್ಲ ಅಂತೇಳಿ ನಾವು ಹೆಮ್ಮೆಯಿಂದ ನಾವು ಗರ್ವದಿಂದ ಹೇಳ್ಕೊಳ್ತೀವಿ. ವೆರಿ ಗುಡ್. ಮತ್ತೆ ಮಕ್ಕಳು ಚೆನ್ನಾಗಿ ಮಕ್ಕಳ ಒಂದು ಇಂಟ್ರೆಸ್ಟ್ ಬಹಳ ಚೆನ್ನಾಗಿದೆ. ಅವರು ಅಟ್ಲೀಸ್ಟ್ ಎಲ್ಲ ಇಂಗ್ಲಿಷ್ ವರ್ಡ್ಸನ್ನೇ ಕ್ಯಾಚ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ತುಂಬ ಖುಷಿಯಾಗಿ ಆಗ್ತಾ ಇದೆ ಅವ್ರಿಗೆ ಮಕ್ಕಳಿಗೆ. ಕ್ಲಾಸ್ ರೂಮ್ದು ಪೇಂಟಿಂಗ್ ಮತ್ತೆ ಮೇಲೆ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ. ಇದಕ್ಕೆಲ್ಲ ಗೌರ್ಮೆಂಟ್ ಏನಾದರೂ ಹೆಲ್ಪ್ ಮಾಡ್ತಾ ಈ ಚಾರ್ಟ್ಸು ಇದಕ್ಕೆಲ್ಲ ಅಥವಾ ಯಾವ ಥರ? ಹಾಂ, ಕರೆಕ್ಟ್ ಮೇಡಮ್. ಇದು ನಮ್ಮ ಪ್ರಯತ್ನ ತುಂಬ ಇದೆ. ನಮಗೆ ಹೋಪ್ ಸಂಸ್ಥೆಯವರೊಬ್ಬರು ಕಾಂಟ್ಯಾಕ್ಟಲ್ಲಿದ್ದರು. ಹೀಗೆ ತಿಳ್ಕೊಂಡ್ವಿ, ಬೇರೆ ಕಡೆ ಒಂದು ಸ್ಕೂಲು ಫೇಸ್ಬುಕ್ಕಲ್ಲೆಲ್ಲ ಬರ್ತಾ ಇತ್ತು. ಆಮೇಲೆ ಆ ಕಾಂಟ್ಯಾಕ್ಟ್ ನಂಬರ್ಸ್ ತಗೊಂಡು ನಮಗೆ ವಿನೋದ್ ಸರ್ ಅಂತೇಳಿ ಒಬ್ಬರು ಪರಿಚಯ ಆದರು. ಸೊ ಅವ್ರ ಮುಖಾಂತರ ಈ ಥರ ನಮ್ಮದು ತುಂಬ ಕುಗ್ರಾಮ, ಇದು ಮೊದಲು ತುಂಬ ಕಳಪೆಯಾಗಿತ್ತು, ನೋಡಲಿಕ್ಕೆ ಸ್ವಲ್ಪ ಇದಿತ್ತು. ಸೊ ಅವ್ರ ಮುಖಾಂತರ ಒಂದು ಬಂದು ನೋಡ್ಕೊಂಡು ಹೋದರು. ನಮ್ಮ ಇಡೀ 1 ವರ್ಷ ದತ್ತು ತಗೊಂಡವರು. ಕಲಿ ಚೇರ್ಸು ಮತ್ತು ಮಕ್ಕಳಿಗೆ ಆಟೋಟದ ಸಾಮಾನುಗಳನ್ನು, ವಾಲಿಬಾಲು ಮತ್ತು ಕ್ರಿಕೆಟ್ಗೆ ಎಲ್ಲವೂ ಸ್ಟೋರಿ ಬುಕ್ಸು, ಗ್ರಂಥಾಲಯ ಬುಕ್ಸು ಇವೆಲ್ಲ ಕೊಟ್ಟರು. ಇಡೀ ಪ್ರತಿ ತಿಂಗಳು ಒಂದೊಂದು ಈವೆಂಟ್ನ ಮಾಡಿ ಅವರು ಒಳ್ಳೆಯ ಶ್ರಮದಾನದ ಮೂಲಕನೂ ಸಹ ಚೆನ್ನಾಗಿ ಮಾಡಿದರು. ಹೋಪ್ ಟ್ರಸ್ಟ್ ಕೋಲಾರ್ ಇವ್ರ ಕಡೆಯಿಂದ ಸುಮಾರು ಒಂದು 15 ಜನ ಇಂಜಿನಿಯರ್ಸ್ ಪ್ರತಿ ತಿಂಗಳ ಕೊನೆಯ ವಾರದಲ್ಲಿ ಇಲ್ಲಿಗೆ ಬಂದು ಈವೆಂಟ್ ಮಾಡಿ ನಮಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತಿಷ್ಟು ಸುಣ್ಣ ಬಣ್ಣಗಳಿಂದ ಕಂಗೊಳಿಸಬೇಕಾದ್ರೆ ಈ ಚಿತ್ರಕಲೆಗಳಿಂದ ಶಾಲೆ ಅವ್ರದ್ದೇ ಪ್ರಯತ್ನ. ನಮ್ಮ ಗೌರ್ಮೆಂಟಲ್ಲೇ ಅಷ್ಟು ಅನುದಾನಗಳು ಬರಲ್ಲ. ತಿಂಗಳಿಗೆ ಮೇಂಟೆನೆನ್ಸ್ ಅಂತೇಳಿ ಒಂದು 5,000 ಬರ್ತದಷ್ಟೇ. ಸೊ ಆ 5,000ದಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ಅಷ್ಟು ಸಾಕಾಗಲ್ಲ. ಹಾಗಾಗಿ ಈ ಲೆವೆಲಲ್ಲಿ ನಾವು ಸ್ವಲ್ಪ ಅವರನ್ನು ಬಳಸ್ಕೊಂಡಿದ್ದೀವಿ. ಹಾಂ. ಸೊ ಮುಂದಕ್ಕಿನ್ನ ನೆಕ್ಸ್ಟ್ ಇಯರ್ ಎಷ್ಟು ಜನ ಮಕ್ಕಳು ಬರೋರಿದ್ದಾರೆ ಮತ್ತು ನಿಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು ಅದೆಲ್ಲ ಸ್ವಲ್ಪ ತಿಳಿಸ್ತೀರಾ? ಓಕೆ ಮೇಡಮ್, ಆಯಿತು. ಇದು ನಮಗೆ ಕ್ವಶನ್ ಮಾರ್ಕ್ ಇದೆ, ಬಟ್ ನಮಗೆ ಒಂದು ಸಮಾಧಾನ ಇದೆ. ನೆಕ್ಸ್ಟ್ ಇಯರ್ಗೆ ಒಂದು 25ರಿಂದ 30 ಮಕ್ಕಳು ಬರೋ ಚಾನ್ಸ್ ಇದೆ ಇಲ್ಲಿ. ಓಕೆ, ಖಂಡಿತ 30 ಮಕ್ಕಳು ಇಲ್ಲಿ ಬರೋ ಚಾನ್ಸ್ ಇದೆ. ಹಾಗಾಗಿ ಇನ್ನು ಸ್ವಲ್ಪ ಕೆಲವು ಮೂಲಭೂತ ಸೌಲಭ್ಯಗಳು ಏನಂತಂದರೆ ಮಕ್ಕಳಿಗೆ ಒಂದು ಬೆಂಚ್ ವ್ಯವಸ್ಥೆ ಬೇಕಾಗಿದೆ, ಡೆಸ್ಕ್ಗಳು. ಸೊ ಅದೊಂದು ಆದ್ಬಿಟ್ರೆ ಅದೊಂದಿದೆ. ಮತ್ತು ಮೇಲೆ ನೀರು ಟ್ಯಾಂಕ್ದೊಂದು ಸ್ವಲ್ಪ ಸಮಸ್ಯೆ ಇದೆ. ವಾಟರ್ ಫಿಲ್ಟರ್ ಎಲ್ಲ ಇದೆ. ಸೊ ವಾಟರ್ ಟ್ಯಾಂಕ್ದು ಸ್ವಲ್ಪ ಸಮಸ್ಯೆ ಇದೆ. ಮತ್ತು ಸ್ವಲ್ಪ ಮಳೆ ಬಂದರೆ ಇನ್ನೊಂದು ಎಕ್ಸ್ಟ್ರಾ ಕೋಣೆ ಇದೆ, ಅದು ಸ್ವಲ್ಪ ಸೋರೋ ವ್ಯವಸ್ಥೆಯಲ್ಲಿದೆ, ಅದು ಸ್ವಲ್ಪ ಇದಿದೆ. ಮತ್ತು ಮಕ್ಕಳಿಗೊಂದು ಜಮ್ಖಾನ ವ್ಯವಸ್ಥೆ. ಇಷ್ಟು ಮಾತ್ರ ಆದರೆ ಮಕ್ಕಳು ವೆರಿ ವೆರಿ ಹ್ಯಾಪಿ. ನಮಗೂ ಸ್ವಲ್ಪ ಸಾರ್ಥಕ ಆಗ್ತದೆ ಶಾಲೆ ಬಗ್ಗೆ. ಮಕ್ಕಳಿಗೆ ಏನಾದರೂ ಸಮಸ್ಯೆ ಅಥವಾ ಅವ್ರದ್ದು ಏನಾದರೂ ರಿಕ್ವೈರ್ಮೆಂಟ್ಸ್ ಆ ಥರ ಏನಾದರೂ ಇದೆಯಾ? ಮೇಡಮ್, ಮಕ್ಕಳದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು. ಹೇಗೆ ಅಂತಂದರೆ ಇಲ್ಲಿ ಪೇರೆಂಟ್ಸ್ ತುಂಬ ಕಡುಬಡತನ. ಮಕ್ಕಳಿಗೆ ಒಂದು 200 ಪೇಜ್ ನೋಟ್ಬುಕ್ ತಗೊಳ್ಬೇಕಾದ್ರೂ ಸ್ವಲ್ಪ ಕಷ್ಟ ಇದೆ ನೋಡಿ. ಕೂಲಿಗೆ ಹೋಗಬೇಕು, ಆ ಕಾಸಲ್ಲಿ ಮಕ್ಕಳಿಗೆ ಇವತ್ತು ತುಂಬ ರೇಟ್ ಇದೆ. ಒಂದು ನೋಟ್ಬುಕ್ ಬಂದು 35 ರೂಪೀಸ್ ಇದೆ ಮೇಡಮ್. ಕಿಂಗ್ ಸೈಜ್ದು 200 ಪೇಜ್ದು 35 ರೂಪೀಸ್ ಇದೆ. ಪಾಪ ಒಂದು ಆ ಮಗುವಿನ ತಂದೆ ಪೇರೆಂಟ್ಸ್ ಎಲ್ಲರೂ ಕೂಲಿ ಮಾಡಿ ಜೀವನ ಮಾಡಿಸ್ತಾ ಇರೋರು. ತುಂಬ ಕಷ್ಟ ಇದೆ ಜೀವನ ನಡೆಸೋದು. ಸೊ ಆದ ಕಾರಣ ನಾವು ಹೆಚ್ಚು ಫೋರ್ಸು ಮಾಡಿಲ್ಲ. ಆ ಮಕ್ಕಳ ಒಂದು ಮನೆ ಪರಿಸ್ಥಿತಿ ನೋಡಿಕೊಂಡು ಯಾರಿಗೂ ನಾವು ನೋಟ್ಸ್ಗಳು ತರೋಕ್ಕೆ ನಾವು ಹೇಳ್ತಿರ್ಲಿಲ್ಲ. ಸೊ ನಾನು ಹೀಗೆ ಸ್ಕೂಲಿಂದ ಹೋಗಿ ಬರ್ತಾ ನಮ್ಮ ಗುರುಪ್ರಸಾದ್ ಸರ್ ಅಂತೊಬ್ಬರು ನಮಗೆ ಕಾಂಟ್ಯಾಕ್ಟ್ ಆದರು. ನಮಗೆ ತುಂಬ ಆತ್ಮೀಯರಾದರು. ಈ ಥರ ಸ್ಕೂಲಲ್ಲಿ ಏನನ್ನ ಸಮಸ್ಯೆಗಳಿದ್ರೆ ಏನಂತ ಕೇಳಿದ್ರು ಅವರು. ಸಾರ್, ಈ ಥರ ಮಕ್ಕಳಿಗೆ ಬರೆಯುವ ಪುಸ್ತಕ, ಪೆನ್ನು, ಪೆನ್ಸಿಲ್ ಬೇಕು, ಲೇಖನ ಸಾಮಗ್ರಿ ಅಂತ ಕೇಳಿದಾಗ ಅವರು ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಆಯಿತು ಅಂಥೇಳಿ ಮಕ್ಕಳಿಗೆ ಒಂದು 5 ಒಂದು ವರ್ಷಕ್ಕಾಗುವಷ್ಟು ನೋಟ್ಬುಕ್ಸು, ಪೆನ್ನು, ಪೆನ್ಸಿಲ್ಲು ಇವೆಲ್ಲನೂ ಅವರು ನಮಗೆ ಕೊಡ್ತೀನಿ ಅಂಥೇಳಿ ಅವರೊಂದು ಸಹಕಾರ ಮಾಡಿದರೆ ಅವ್ರಿಗೆ ತುಂಬ ಅನಂತ ಧನ್ಯವಾದಗಳು ಮಕ್ಕಳ ಪರವಾಗಿ. ತುಂಬ ಖುಷಿಯಾಗಿದೆ ಮಕ್ಕಳದು. ಸೊ ನೋಡಿದ್ರಿ ಅಲ್ಲ, ಈ ಸ್ಕೂಲ್ಗೆ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ರಿಕ್ವೈರ್ಮೆಂಟ್ ಇದೆ ಮತ್ತು ಮಕ್ಕಳಿಗೆ ಬುಕ್ಸ್ ಆಗಲಿ, ಪೆನ್ಸಿಲ್ ಈ ಥರದ್ದೆಲ್ಲ ರಿಕ್ವೈರ್ಮೆಂಟ್ ಇದೆ. ಸೊ ನಿಮ್ಗೆ ಯಾರಿಗಾದ್ರೂ ಸ್ಪಾನ್ಸರ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನಾನು ಅವ್ರ ಡೀಟೇಲ್ಸ್ನ ನಿಮಗೆ ಶೇರ್ ಮಾಡ್ತೀನಿ. ನಮಗೆ DM ಮಾಡಿ, ಮತ್ತು ನೀವೇ ಡೈರೆಕ್ಟ್ ಸ್ಕೂಲ್ನ ಬಂದು ಭೇಟಿ ನೀಡಂಗಿದ್ರೇನು ನಾನು ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಥ್ಯಾಂಕ್ ಯು. ಸೊ ಸರ್, ನಿಜಕ್ಕೂ ತುಂಬ ಹೆಮ್ಮೆ ಆಗುತ್ತೆ ಈ ಥರ ಟೀಚರ್ಸ್ ಇರೋದಕ್ಕೆ. ಸೊ ತುಂಬ ಥ್ಯಾಂಕ್ಸ್ ಸರ್, ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡೋದಕ್ಕೆ. ನೀವು ಬಂದಿರೋದು ನಮಗೆ ಇಷ್ಟೆಲ್ಲ ಸವಲತ್ತು ನಿಮ್ಮಿಂದ ಇನ್ನೂ ನಿರೀಕ್ಷೆಯಲ್ಲಿದ್ದೀವಿ. ಖಂಡಿತ ನಮ್ಮ ಸಮಸ್ಯೆಗಳೆಲ್ಲ ಈಡೇರ್ತವೆ ಅಂತೇಳಿ ನಾವು ಒಂದು ಭರವಸೆ ಇಟ್ಕೊಂಡಿದ್ದೀವಿ. ಮುಂದಿನ ವರ್ಷದಲ್ಲಿಯೂ ಸಹ ನಾವು ನಿರೀಕ್ಷೆಯಲ್ಲಿರ್ತೀವಿ. ಇವಾಗ ನಮ್ಮ ಜೊತೆ ಇದ್ದಾರೆ ಹರೀಶ್ ಅವರು ಈ ಸ್ಕೂಲ್ನ SDM ಮೆಂಬರ್. ಸೊ ಅವ್ರ ಹತ್ರ ಈ ಸ್ಕೂಲ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಕೇಳೋಣ ಬನ್ನಿ.
ಸರ್ ಸ್ಕೂಲಲ್ಲಿ ಎಜುಕೇಷನ್ ಕ್ವಾಲಿಟಿ ಹೆಂಗಿದೆ ಮತ್ತು ಮಕ್ಕಳೆಲ್ಲ ಹೆಂಗೆ ಬರ್ತಾರೆ ಅದ್ರ ಬಗ್ಗೆ ಹೇಳ್ತೀನಿ. ಮೇಡಮ್ ಅವರೇ, ಈ ಸ್ಕೂಲಲ್ಲಿ ಈಗ ಎಜುಕೇಷನ್ ಅಂದರೆ ಟಾಪ್ ಒನ್ನಲ್ಲಿದೆ. ಹಂಗೆ ನಮ್ಮ ವೆಂಕಟೇಶ್ ಸರ್ ಆಗಿರ್ಬೋದು, ನಮ್ಮ ಜ್ಯೋತಿ ಮೇಡಮ್ ಆಗಿರ್ಬೋದು, ಮಕ್ಕಳಿಗೆ ಒಳ್ಳೆ ಶಿಸ್ತು ನಿಯಮ ಪ್ರಕಾರದಂತೆ ಫಸ್ಟು ಮಕ್ಕಳು ಇಂಜಿನಿಯರು ಸ್ಕೂಲ್ಗೆ ಹೋಗಬೇಕು ಅಂತ ಈ ವೆಂಕಟೇಶ್ ಸರ್ ಮತ್ತು ಜ್ಯೋತಿ ಮೇಡಮ್ ಬಂದಾಗಿಂದ ಫಸ್ಟು ಆಸಕ್ತಿ ಎಲ್ಲ ನಾವು ಸ್ಕೂಲ್ಗೆ ಹೋಗಬೇಕು, ಫಸ್ಟು ಆದ್ಯತೆ ಶಾಲೆಗೆ ಅಂತ ಪ್ರೌಡ್ ಇದೆ ಮೇಡಮ್ ಅವರ ಈಗ. ಸೊ ಟೀಚರ್ಸ್ ಎಲ್ಲ ರೆಗ್ಯುಲರ್ ಆಗಿ ಬರ್ತಾರಾ? ಯಾವ ಥರ? ಸ್ಟೂಡೆಂಟ್ಸ್ಗಿಂತ ಮಾಸ್ಟ್ರೇ 15 ಮಿನಿಟ್ಸ್ ಮುಂದೆನೇ ಇರ್ತಾರೆ. ಸೊ ನಿಮ್ಮ ಮಗನೂ ಇದೇ ಸ್ಕೂಲಲ್ಲಿ ಓದ್ತಿದ್ದಾನೆ. ಸೊ ಹೆಂಗಿದೆ ಎಜುಕೇಷನ್ ಕ್ವಾಲಿಟಿ ಎಲ್ಲ, ಯಾವ ಥರ ಇದೆ ಟೀಚಿಂಗ್ಸ್ ಎಲ್ಲ? ಮೇಡಮ್ ಅವರೇ, ನನ್ನ ಮಗನಿಗೆ ಹೇಳಬೇಕು ಅಂದರೆ 100% ಎಜುಕೇಷನಲ್ಲಿ ಮುಂದೆ ಇದ್ದಾನೆ ಮೇಡಮ್ ಅವರೇ. ಇದು ನನ್ನ ಮಗಳು ಇದೇ ಸ್ಕೂಲಲ್ಲಿ ಓದಿರೋದು, ನಮ್ಮ ಎಂಟೈರ್ ಫ್ಯಾಮಿಲಿ ಎಲ್ಲ ಇದೇ ಸ್ಕೂಲಲ್ಲಿ ಓದಿ ಒಳ್ಳೊಳ್ಳೆ ಪೋಸ್ಟಿಂಗಲ್ಲಿ ಇದ್ದಾರೆ ಮೇಡಮ್ ಅವರೇ. ಎಲ್ಲ ವೆಂಕಟೇಶ್ ಸರ್ ಆ ಥರ ಪ್ರಿಪೇರ್ ಮಾಡಿ ಕಳಿಸಿದ್ದಾರೆ ಮೇಡಮ್ ಅವ್ರು. ಒಳ್ಳೊಳ್ಳೆ ಇವಾಗ ಡಿಪ್ಲೊಮಾದಲ್ಲಿ ಇದ್ದಾನೆ ಒಬ್ಬ, ಎಲ್ಲ ಅವರೆಲ್ಲ ಇವ್ರು ಶಿಷ್ಯಂದಿರೆ ಇವತ್ತು ಒಳ್ಳೆ ಇದರಲ್ಲೂ ಇದ್ದಾರೆ, ಒಳ್ಳೆ ಆಸಕ್ತಿವಂತ ವಿದ್ಯಾವಂತರು ಮೇಡಮ್ ಅವ್ರು. ಅಂತ ಅಷ್ಟು ಬೆಳೆಸಿದ್ರು ಹುಡುಗರನ್ನ. ಸ್ಟೂಡೆಂಟ್ಗಳಿಗೋಸ್ಕರ ಭಾಳ ಆಸಕ್ತಿ ವಹಿಸ್ತಾರೆ, ವಿದ್ಯಾಭ್ಯಾಸಕ್ಕೋಸ್ಕರ ಭಾಳ ಪಣ ತೊಡ್ತಾರೆ ಮಾಸ್ಟ್ರು ಅಂತ. ನಮ್ಮ ಈ ಊರಿಗಂತ ಮಾಸ್ಟ್ರು ಸಿಕ್ಕೋರೆ ನಮ್ಮ ಪುಣ್ಯ ಇದು, ಆ ಮಕ್ಕಳ ಪುಣ್ಯ ನಮ್ಮ ಪುಣ್ಯ ಮೇಡಮ್ ಅವರೇ. ಇದು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಅವರೇ. ಬಿಸಿ ಊಟ ಎಲ್ಲ ಹೇಗಿರುತ್ತೆ ಮಕ್ಕಳು? ಊಟದೇನು ಕುಂದು ಕೊಡ್ತಾ ಏನಿಲ್ಲ ಮೇಡಮ್ ಅವರೇ. ಆ ಟೈಮ್ ಏನಾಗುತ್ತೋ ಅದು ಚೆನ್ನಾಗಿ ನಡೀತಾ ಇದೆ ಸ್ಕೂಲಲ್ಲಿ. ಯಾವುದೇ ಥರದ್ದು ತೊಂದರೆ ಇಲ್ಲ ಮೇಡಮ್ ಅವರೇ. ತುಂಬ ಸ್ಟ್ರೆಂತ್ ಬೆಳೆದುಬಿಟ್ರೆ ಅದ್ರಕ್ಕಿಂತ ಇದು ಏನು ಪ್ರೈವೇಟಲ್ಲಿ ಏನಿದೆಯೋ ಅದ್ರದ್ದು ಸೌಲಭ್ಯ ಎಲ್ಲರೂ ಸಿಗ್ತಾ ಇದೆ ಮೇಡಮ್ ಅವರೇ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ. ಇದಕ್ಕೆ ನಾನು ಹೇಳಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ ಮೇಡಮ್ ಅವರೇ ಇದು. ಥ್ಯಾಂಕ್ ಯು ಸರ್. ಸೊ ನೀವು ನೋಡಿದ್ರಲ್ಲ ಮಕ್ಕಳೆಲ್ಲ ಇಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಮತ್ತು ಅವ್ರ ಹ್ಯಾಂಡ್ ರೈಟಿಂಗ್ಸ್ ಎಲ್ಲ ಹೆಂಗಿದೆ ಅಂತಲೂ ನಾನು ನಿಮಗೆ ಕ್ಲಿಪ್ಪಲ್ಲಿ ಹಾಕ್ತೀನಿ. ಸೊ ಯಾವ ಪ್ರೈವೇಟ್ ಸ್ಕೂಲ್ಗಿಂತನೂ ಇಲ್ಲೇನು ಕಡಿಮೆ ಇಲ್ಲ. ಸೊ ನೀವು ನಿಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸೋಕ್ಕೆ ಇನಿಷಿಯೇಟಿವ್ ತೊಗೊಳ್ಳಿ. ಸೊ ಗೌರ್ಮೆಂಟ್ ಸ್ಕೂಲು ಉಳಿಯುತ್ತೆ, ಬೆಳೆಯುತ್ತೆ. ಇವಾಗ ನಮ್ಮ ಜೊತೆ ಇದ್ದಾರೆ ಗಂಗಮ್ಮ ಅವರು, ಅವರೇ ಇಲ್ಲಿ ಅಡುಗೆ ಎಲ್ಲ ಮಾಡೋದು. ಸೊ ಮಾತಾಡ್ಸೋಣ ಬನ್ನಿ. ನಮಸ್ತೆ ಗಂಗಮ್ಮ. ನೀವು ಇಲ್ಲಿ ಅಡುಗೆ ಎಲ್ಲ ಮಾಡ್ತೀರಲ್ಲ, ಬಿಸಿ ಊಟ ಮಕ್ಕಳಿಗೆ, ಫುಡ್ ಕ್ವಾಲಿಟಿ ಎಲ್ಲ ಹೆಂಗಿರುತ್ತೆ? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ರೇಷನ್ ಎಲ್ಲ ಬರುತ್ತೆ, ಇಲ್ಲದೇ ಇದ್ರು ಬರೋದು ಲೇಟ್ ಆದ್ರೂ ಸಾಕು ತಂದು ಹಾಕ್ತಾರೆ. ವೆಂಕಟೇಶ್ ಸರ್. ಮತ್ತೆ ಏನೇನು ಕೊಡ್ತೀರಾ ಊಟ? ಬೆಳಿಗ್ಗೆ ಏನು ಕೊಡ್ತೀರಾ, ಮಧ್ಯಾಹ್ನ ಏನು? ಇಲ್ಲ ಮೇಡಮ್, ಬೆಳಗ್ಗೆ ನಾವು 9:30 10 ಗಂಟೆ ಒಳಗಡೆ ಹಾಲು ರಾಗಿ ಮಾಟು ಮಿಕ್ಸ್ ಮಾಡಿ ಒಂದೊಂದು ಲೋಟ ಕೊಡ್ತೀವಿ. ಮತ್ತೆ 1 ಗಂಟೆಗೆ ಊಟ, ಅನ್ನ ಸಾಂಬಾರು. ಒಂದಿನ ಡೈಲಿ ಮೊಟ್ಟೆ ಇರುತ್ತೆ, ಒಂದು ದಿನ ಪಲಾವ್ ಮಾಡ್ತೀವಿ, ಇಲ್ದಿದ್ರೆ ಟೊಮಾಟೊ ಬಾತ್ ಮಾಡ್ತೀವಿ. ತರಕಾರಿ ಒಂದು 50 ಗ್ರಾಮ್ ಮೇಲೇ ಬೀಳುತ್ತೆ ಮಕ್ಕಳಿಗೆ, ತಂದು ಕೊಡ್ತಾರೆ ಚೆನ್ನಾಗಿ ಒಳ್ಳೆಯ ತರಕಾರಿ. ನೋಡಿದ್ರಿ ಎಲ್ಲ ಮಕ್ಕಳಿಗೆ ಫ್ರೆಶ್ ವೆಜಿಟೇಬಲ್ಸ್ ಹಾಕಿ ಪ್ರೋಟೀನ್ ಇರೋ ಅಂಥ ಫುಡ್ನೇ ಇಲ್ಲಿ ಕೊಡ್ತಾರೆ. ಗೋಧಿ ಕೊಡ್ತಾರಲ್ಲ, ಅದು ಉಪ್ಪಿಟ್ಟು ಮಾಡ್ತೀವಿ. ಹಿಟ್ಟು ಹಾಕ್ಸ್ಕೊಂಡು ಬಂದು ಒಂದೊಂದು ದಿನ ಪೂರಿ ಚಪಾತಿ ಆ ಥರನೂ ಮಾಡಾಕ್ತೀವಿ ಮಕ್ಕಳಿಗೆ. ವೆರೈಟಿ ಇದ್ದರೆ ಮಕ್ಕಳು ಊಟ ಮಾಡ್ತಾರಲ್ಲ. ನೋಡಿ, ನಾವು ಟಿಫನ್ ಬಾಕ್ಸ್ ಎತ್ಕೊಂಡು ಮನೆಯಿಂದ ಹೋಗ್ತೀವಿ, ನಮ್ಗೆ ಇಷ್ಟು ವೆರೈಟಿ ಇರೋದಿಲ್ಲ. ಇಲ್ಲಿ ಫುಲ್ ಮಕ್ಕಳಿಗೆ ವೆರೈಟಿ ಫುಡ್ ಎಲ್ಲ ಸಿಗುತ್ತೆ. ಇಷ್ಟು ಜನ ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸ್ಬೇಕಲ್ವಾ? ನಿಮ್ಮ ಜೊತೆ ಯಾರಾದರೂ ಹೆಲ್ಪ್ಗಿದ್ದಾರಾ? ಏನಿಲ್ಲ, ಪೂರಿ ಏನನ್ನ ಮಾಡಬೇಕಾದ್ರೆ ಸ್ವಲ್ಪ ಹೆಲ್ಪ್ ಬೇಕಾಗಿರುತ್ತೆ. ಅವಾಗ ಉಜ್ಬೇಕಲ್ಲ ಮಕ್ಳಿಗೆ, ಇಷ್ಟು ಮಕ್ಳಿಗೂ ಚಪಾತಿ ಪೂರಿ ಮಾಡಬೇಕಾದ್ರೆ ಅವತ್ತು ಒಂಥರ ಕಷ್ಟ ಆಗುತ್ತೆ. ಏನು ಇಲ್ಲ, ಒಟ್ಟಿನಲ್ಲಿ ಸ್ಟಾರ್ಟಿಂಗಿಂದ ನಾನೇ ಇರೋದು. ಯಾವಾಗ ಫುಡ್ಡು ಸ್ಟಾರ್ಟ್ ಆಯಿತು ಆ ಬಿಸಿ ಊಟ, ಆವಾಗಿಂದ ನಾನೇ ಇರೋದು. ಇವಾಗ 20 ವರ್ಷ ಮೇಲೆ 23 ವರ್ಷ ಆಯಿತು ನಾನು ಇಲ್ಲೇ. ಕಷ್ಟ ಅನ್ಸುತ್ತೆ ಅಥವಾ ಖುಷಿ ಆಗತ್ತಾ ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸೋದ್ರಲ್ಲಿ, ಮಕ್ಕಳು ತಿನ್ನೋದ್ರಲ್ಲಿ? ಅದು ಖುಷಿ ಅಲ್ಲಮ್ಮ. ನಾವು ಎಷ್ಟು ಬಂದರೂ ನಮ್ಗೆ ಇಲ್ಲ, ಅದು ಒಂದು ಸಾರ್ಥಕ ಇರುತ್ತೆ ನಮಗೆ. ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇರೋದು. ನಿಮಗೆ ಅಡುಗೆಗೆ ಸಹಾಯ ಮಾಡಕ್ಕೆ ಊರವ್ರು ಯಾರಾದರೂ ಹೆಲ್ಪ್ ಮಾಡ್ತಾರಾ? ಏನಾರ ಫಂಕ್ಷನ್ ಇದ್ರೆ ಅವಾಗ ಸಹಾಯ ಮಾಡ್ತಾರೆ. ಬೇರೆ ದಿವಸದಲ್ಲಿ ಪಾಪ ಅವರೆಲ್ಲ ಒಟ್ಟೋಗ್ತಾರಲ್ಲ, ಸಹಾಯ ಮಾಡೋಕ್ಕಾಗಲ್ಲ. ಏನನ್ನ ಫಂಕ್ಷನ್ ಥರ ಇಟ್ಕೊಂಡ್ರೆ ಅವತ್ತು ಅಡುಗೆ ಎಲ್ಲ ಜಾಸ್ತಿ ಮಾಡ್ತೀವಲ್ಲ, ಪೇರೆಂಟ್ಸ್ಗೂ ಮಕ್ಳಿಗೂ ಎಲ್ರಿಗೂ ಮಾಡ್ತೀವಲ್ಲ, ಆವಾಗ ಸ್ವಲ್ಪ ಸಹಾಯ ಮಾಡ್ತಾರೆ. ನೋಡಿ, ನಮ್ಮ ಪ್ರೈವೇಟ್ ಸ್ಕೂಲಲ್ಲೇ ಫಂಕ್ಷನ್ ಇದ್ದಾಗ ಪೇರೆಂಟ್ಸ್ಗೆ ಊಟ ಆಗ್ತಿರ್ಲಿಲ್ಲ, ನಮಗೂ ಆಗ್ತಾ ಇರಲಿಲ್ಲ. ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದ್ದೂ ಪೇರೆಂಟ್ಸ್ ಟೀಚರ್ಸ್ಗೆಲ್ಲ ಫಂಕ್ಷನ್ ಇದ್ದಾಗ ಊಟ ಹಾಕ್ತಾರೆ. ಮತ್ತು ಗಂಗಮ್ಮ ಅವ್ರ ಮುಖದಲ್ಲಿರೋ ಸಂತೋಷನೇ ನೋಡ್ಬೋದು ನೀವು, ಮಕ್ಕಳಿಗೆ ಅಡುಗೆ ಮಾಡಿ ಬಡ್ಸೋಕ್ಕೆ ಎಷ್ಟು ಖುಷಿ ಅವ್ರಿಗೆ ಅಂತ. ಸೊ ಥ್ಯಾಂಕ್ ಯು. ಲಾಸ್ಟ್ ಟೈಮು ಇನ್ಸ್ಟಾನಲ್ಲಿ ನಮ್ಮ ಕಸಿನ್ ಸಿಸ್ಟರ್ದು 6000 ಫಾಲೋವರ್ಸ್ ಆಯಿತು, ಮತ್ತು ನನ್ನ 1000 ಆಗಿತ್ತು. ಸೊ ಆ ಟೈಮಿಂದ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲ ತೋಟದಲ್ಲಿ ಏನೋ ಒಂದು 4 ಗಿಡ ತಂದು ಉಳೋಣ ಅಂದ್ಕೊಂಡ್ವಿ ಮೆಮೊರಿಯಾಗಿ. ಹಂಗಿರ್ಬೇಕಾದ್ರೆ ನಮ್ಮ ವೆಂಕಟೇಶರು ಮಕ್ಕಳಿಗೆ ಪುಸ್ತಕ ಇಲ್ಲ ಅಂತ ಹೇಳಿದ್ರು. ಸೊ ಇನ್ನು ಆ ಗಿಡಕ್ಕೆ ಕೊಡೋದು ದುಡ್ಡನ್ನೇ ಇನ್ನೂ ಸ್ವಲ್ಪ ಹಾಕಿ ಬುಕ್ಸ್ನ ತಂದಿದ್ದೀವಿ. ನೀವು ಫಾಲೋ ಮಾಡಿದ್ರಿಂದ ಮಕ್ಕಳಿಗೆ ಪುಸ್ತಕ
ಸೊ ಇವತ್ತು ನಾವು ಈ ಮಕ್ಕಳಿಗೆ ಪುಸ್ತಕನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಬಂದಿದ್ವಿ ಆ್ಯಸ್ 6000 ಫಾಲೋವರ್ಸ್ 1000 ಫಾಲೋವರ್ಸ್. ಸೊ ಕೊಡೋಣ ಬನ್ನಿ. ನಿಮ್ಮ ಪೆನ್ಸಿಲ್ ತಗೋ. ಥ್ಯಾಂಕ್ ಯು ಸರ್. ನಮಸ್ಕಾರ ಮಾಡ್ಕೋಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನಮ್ಮ ಕೈಯಲ್ಲಾಗಿರೋಷ್ಟು ಸಹಾಯ ನಾವು ಮಾಡಿದ್ದೀರಿ. ನೀವು ಯಾರಾದರೂ ಸ್ಪಾನ್ಸರ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಹಾಕಿದ್ದೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಸ್ಕೂಲ್ ಅಡ್ರೆಸ್ ಕೂಡ ಹಾಕಿದ್ದೀನಿ, ನೀವು ಬೇಕಂದರೆ ಅಲ್ಲೇ ಹೋಗಿ ಡೈರೆಕ್ಟಾಗಿ ವೆಂಕಟೇಶ್ ಸರ್ನ ಮೀಟ್ ಮಾಡ್ಬೋದು.